ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಧಾರವಾಡದಲ್ಲಿ ಗೌರಿ ಗಣೇಶ ಹಬ್ಬದಲ್ಲಿ ಯಾವ್ಯಾವ ಥರ ಗಣಪತಿನ ಕೂರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಥರ ಸ್ಟ್ರೀಟಲ್ಲೆಲ್ಲ ಲೈಟ್ಸ್ಗಳೆಲ್ಲ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿತ್ತು ನೋಡಿ. ಇದು ಸಂಗಮ್ ಸರ್ಕಲ್ ಅವರು ಮಾಡಿರುವಂಥ ಗಣಪತಿ ಡೆಕೋರೇಷನ್. ಈ ವರ್ಷ ಲಾಸ್ಟ್ ಇಯರ್ ಇವರು ತಿರುಪತಿ ಸ್ಟೈಲಲ್ಲಿ ಮಾಡಿದರು. ಈ ವರ್ಷ ತಾಜ್ ಮಹಲ್ ಅನಿಸುತ್ತೆ ನನಗೆ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನೋಡಿ, ಲೈಟೆಲ್ಲ ಚೇಂಜ್ ಆಗ್ತಾಯಿತ್ತು, ಈ ಥರ ಕಾಣಿಸ್ತಾ ಇತ್ತು. ಇದು ಪ್ಯೂರ್ ವೈಟಲ್ಲೇ ಇತ್ತು. ಲೈಟ್ ಹಾಕ್ತಾ ಇದ್ದಂಗೆ ಬ್ಲೂ, ಗ್ರೀನ್, ಯೆಲ್ಲೋ, ವೈಟ್ ಈ ಥರ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟ್ ಬೆಳಕಲ್ಲಿ. ರೋಡೆಲ್ಲ ತುಂಬ ರಶ್ ಇತ್ತು. ಒಳ್ಳೆ ಜಾತ್ರೆಗೆ ಬರೋಂಗೆ ಜನಗಳೆಲ್ಲ ಬರ್ತಾರೆ. ಇಲ್ಲಿ ಜಾತ್ರೆ ಥರನೇ ತುಂಬ ಜನ ಇದ್ದರು. ಎಲ್ಲ ಕಡೆ ಗಲ್ಲಿಗಳಲ್ಲೂ ಗಣಪತಿನ ಕೂರಿಸಿದ್ರೆ ಗಣಪತಿನ ನೋಡೋದಕ್ಕೆ ತುಂಬ ಜನ ಬರ್ತಾರೆ. ಎಲ್ಲ ಗಣಪತಿ ಹತ್ರನೂ ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ. ನಾವಿದು 4ನೇ ದಿನ ಹೋಗಿದ್ದು. 3 ದಿನಕ್ಕೆ ಸುಮಾರು ಜನ ಗಣಪತಿನ ಬಿಟ್ಬಿಟ್ಟಿದ್ರು, ವಿಸರ್ಜಿಸಿದ್ರು. ಎಲ್ಲ ಗಣಪತಿ ಹತ್ರನೂ ಪ್ರಸಾದ ವ್ಯವಸ್ಥೆ ಇರುತ್ತೆ. ಇಲ್ಲಿ ನಮಗೆ ಚಿತ್ರಾನ್ನ ಮತ್ತು ಗುಗ್ರಿ ಕೊಟ್ಟರು. ಗಲ್ಲಿಗೂ ಗಣಪನ ಕೂರಿಸಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಧಾರವಾಡದಲ್ಲಿ ಎಲ್ಲ ಕಡೆ ಪ್ರಸಾದ ಇರುತ್ತೆ. ಏನಿಲ್ಲ ಅಂತಂದ್ರೂ ಕಲ್ಲು ಸಕ್ಕರೆನಾದರೂ ಕೊನೆಗೆ ಕೊಟ್ಟೇ ಕೊಡ್ತಾರೆ. ನೋಡಿ, ಬ್ಯಾಕ್ಗ್ರೌಂಡಲ್ಲೂ ವೈಟಲ್ಲೇ ಡೆಕೋರೇಷನ್ ಮಾಡಿದ್ರು. ಅದು ಲೈಟ್ ಬೆಳಕಿಗೆ ಗ್ರೀನ್ ಥರ ಕಾಣಿಸ್ತಾ ಇದೆ. ಈ ಥರ ಪಕ್ಕದಲ್ಲಿ ಫ್ಲವರ್ಸ್ ಇತ್ತು. 3 ಸಿಂಹಗಳ ಮೇಲೆ ಗಣಪತಿ ಕೂತಿರಂಗಿತ್ತು ನೋಡಿ. ಈ ಥರ ಲೈಟಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿರೋ. ಆ ಥರ ಸ್ಟ್ರೈಟ್ 3-4 ಲೈಟ್ಸ್ ಎಲ್ಲ ಹಾಕಿದ್ರು ನೋಡಿ. ನೆಕ್ಸ್ಟ್ ಇದು ಮಾರ್ಕೆಟ್ ರೋಡಲ್ಲಿ ಇರುವಂಥ ಗಣಪತಿ. ಇದು ವರ್ಷ ತುಂಬ ಚೆನ್ನಾಗಿ ಕೂರಿಸ್ತಾರೆ. ಇದುವೇ ಟೆಂಪಲ್ ಸ್ಟೈಲಲ್ಲೇ ಕಾಣ್ತಾ ಇತ್ತು. ನೋಡಿದ್ರೆ ಯಾವುದೋ ಟೆಂಪಲ್ ಏನೋ ಅನ್ನಂಗೆ ಕಾಣಿಸ್ತಾ ಇತ್ತು ನೋಡಿ. ಇದು ಕ್ಯೂ ಇದು. ಭಕ್ತಾದಿಗಳು ಪ್ರಸಾದ ಸ್ವೀಕರಿಸೋದಕ್ಕೆ ನಿಂತಿರೋಂಥ ಕ್ಯೂ ಇದು. ತುಂಬ ರಶ್ ಇತ್ತು. ಇಲ್ಲಿ ಪ್ರಸಾದ ತರಕಾರಿ ಉಪ್ಪಿಟ್ಟು ಕೊಟ್ಟರು. ಡೈಲಿ 6:30 ಮೇಲೆ ಇಲ್ಲಿ ಪ್ರಸಾದ ಅಂತೂ ಕೊಟ್ಟೇ ಕೊಡ್ತಾರೆ. ಮತ್ತು ಬಿಡೋ ದಿನ ಹುಗ್ಗಿ ಪಾಯಸ, ಅನ್ನ ಸಾಂಬಾರೆಲ್ಲ ಮಧ್ಯಾಹ್ನದೊತ್ತು ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕೊಡ್ತಾರೆ ಇಲ್ಲಿ ನೋಡಿ. ಈ ಥರ ಎಲ್ಲ ಡೆಕೋರೇಷನ್ ಮಾಡಿರೋ ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಫ್ರಂಟಲ್ಲೇ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಇದು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಮಾರ್ಕೆಟಲ್ಲಿ ಇರುವಂಥ ಗಣಪ ಇವೆಲ್ಲ. ಇನ್ನು ಗಲ್ಲಿ ರೋಡಲ್ಲೆಲ್ಲ ತುಂಬ ಗಣಪತಿನ ಕೂರಿಸಿರ್ತಾರೆ. ಶ್ರೀನಗರ ರೈಲ್ವೆ ಸ್ಟೇಷನ್, ಜಯನಗರಲ್ಲೆಲ್ಲ ನೋಡಿ. ಇದು ಮಾರ್ಕೆಟ್ ರೋಡಲ್ಲೇ ಇರುವಂಥ ಗಣಪ. ಇದು ಹಿಮಾಲಯ ಪರ್ವತದಲ್ಲೆಲ್ಲೋ ಗಣಪತಿ ಕೂರಿಸಿರೋಂಗಿತ್ತು. ತಲೆಯಿಂದ ನೀರು ಬರ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಇಲ್ಲೂ ಪ್ರಸಾದ ಲಾಡು ಮತ್ತು ಚೌಚೌ ಎಲ್ಲ ಕೊಟ್ಟರು. ಇಲ್ಲೂ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಲೈಟ್ ಕಲರ್ಸ್ ಎಲ್ಲ ಚೇಂಜ್ ಆಗ್ತಾ ಇದ್ದಂಗೆ ಗಣಪ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ನೀರು ಬೀಳ್ತಾ ಇರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಅಲ್ಲಿ ಹಿಮಾಲಯ ಪರ್ವತದಲ್ಲೇ ಗಣಪ ಕೂತಿರೋ ಹಾಗೆ ಅರೇಂಜ್ಮೆಂಟ್ ಮಾಡಿದ್ರು. ಡೈರೆಕ್ಟ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಇದುವೇ ಮಾರ್ಕೆಟ್ ರೋಡಲ್ಲೇ ಇರುವಂಥ ಗಣಪ. ಇದು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ನೋಡಿ. ಇಲ್ಲಿ ಗಣಪನ ಮುಂದೆ 2 ಪಿಕಾಕ್ ಇಟ್ಟಿದ್ರು. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬ್ಯಾಕ್ಗ್ರೌಂಡಲ್ಲೂ ಆ ಪಿಕಾಕ್ ಕಲರೇ ಹಾಕಿದ್ರು. ಆ ಕರ್ಟನ್ಸ್ ಎಲ್ಲ ರೆಡ್ಡು ಮತ್ತು ಪಿಕಾಕ್ ಕಲರ್ ತುಂಬ ಚೆನ್ನಾಗಿತ್ತು ಇದು ಡೆಕೋರೇಷನ್ಸ್ ನೋಡಿ. ಇದು ಫ್ರಂಟ್ ಈ ಥರ ಕಾಣ್ತಾ ಇತ್ತು. ಈ ಥರ ಕರ್ಟನ್ಸಲ್ಲೆಲ್ಲ ನೀಟಾಗಿ ಡೆಕೋರೇಟ್ ಮಾಡಿದ್ರು. ಇಲ್ಲೂ ಅಷ್ಟೇ ರೋಡಲ್ಲೆಲ್ಲ ಲೈಟ್ ಅರೇಂಜ್ಮೆಂಟ್ಸ್ ಇರುತ್ತೆ ನೋಡಿ. ಈ ಥರ ಪಿಕಾಕ್ ಇತ್ತು. ಲೆಫ್ಟ್ ಮತ್ತು ರೈಟ್ ಸೈಡ್ ಪಿಕಾಕ್ ಇಟ್ಟಿರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗಣಪ ಕೂತಿರೋ ಸಿಂಹಾಸನದಲ್ಲಿ ಗಂಡ್ಬೇರುಂಡ ಮತ್ತು ನಾರಾಯಣ ಸ್ವಾಮಿ ಡಿಸೈನ್ ಇದೆ ನೋಡಿ. ಅಲ್ಲಿ ತುಂಬ ಚೆನ್ನಾಗಿದೆ. ಗೋಲ್ಡಲ್ಲಿ ಡೆಕೋರೇಷನ್ ಆಗಿದೆ ಅದು. ಆ ಬ್ಯಾಕ್ಗ್ರೌಂಡಲ್ಲಿ ಗಂಡ್ಬೇರುಂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡೈರೆಕ್ಟ್ ನೋಡೋದಕ್ಕೆ ಅದೇ ಗೋಲ್ಡ್ ಕಲರ್ಲಿ ಈ ಥರ ಕಂಬಗಳೆಲ್ಲ ಇತ್ತು ನೋಡಿ. ಈ ಥರ ಲೈಟ್ ಎಲ್ಲ ಹಾಕಿದ್ರು. ವರ್ಷ ಇಲ್ಲಿ ವಿಶ್ ಬಾಕ್ಸ್ ಇಟ್ಟಿರ್ತಾರೆ. ಇಲ್ಲಿ ನಮ್ಮ ಕೋರಿಕೆಗಳನ್ನೆಲ್ಲ ಅಲ್ಲಿ ಬರೆದು ಹಾಕಬಹುದು ನೋಡಿ. ಎಲ್ಲ ಬರೆದು ಆ ಬಾಕ್ಸ್ ಒಳಗೆ ಹಾಕ್ತಾ ಇದ್ದಾರೆ. ಇಲ್ಲೂ ಸಂಜೆ ಪ್ರಸಾದ ವ್ಯವಸ್ಥೆ ಇರುತ್ತೆ. ನಾವು ಹೋಗಿದ್ದಾಗ ಬಿಸಿಬೇಳೆ ಬಾತು, ಅದಕ್ಕೆ ತುಪ್ಪ ಮತ್ತು ಬೂಂದಿ ಮತ್ತು ಕೇಸರಿ ಬಾತ್ನು ಕೊಟ್ಟರು ನೋಡಿ. ರೋಡಲ್ಲೆಲ್ಲ ಈ ಥರ ಡೆಕೋರೇಷನ್ ಮಾಡಿದ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ನೋಡಿ. ಇದು ಇನ್ನೂ ಒಂದು ಗಣಪ. ಇದು ಮಾರ್ಕೆಟ್ಗೆ ಹೋಗಬೇಕಾದ್ರೇ ಸಿಗುತ್ತೆ ನೋಡಿ. ಇದರೊಳಗಡೆ ಅದು ಒಂದು ಎಂಟ್ರೆನ್ಸ್ ಇರುತ್ತೆ ಮತ್ತು ಎಕ್ಸಿಟ್ ಒಂದು ಕಡೆ ಈ ಥರ ಇರುತ್ತೆ ನೋಡಿ. ಇಲ್ಲಿ ಗಣಪ ಇದು ತುಂಬ ಚೆನ್ನಾಗಿತ್ತು. ನಿಮಗೆ ಯಾವ ಗಣಪ ಇಷ್ಟ ಆಯಿತು, ಯಾವ ಡೆಕೋರೇಷನ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಾರಿ ಕುಚ್ ವೀಡಿಯೋಸು, ಬ್ಲೌಸ್ ಎಂಬ್ರಾಯ್ಡ್ರಿ ವೀಡಿಯೋಸು, ಮೋಟಿವೇಶನ್ ವೀಡಿಯೋಸು, ಗೃಹಜ್ಯೋತಿ ಗೃಹಲಕ್ಷ್ಮಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಸೆಪ್ರೇಟ್ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ ನೋಡಿ. ಇದು ಮಾರ್ಕೆಟ್ ಹೋಗೋ ರೋಡಲ್ಲೇ ರಾಮರ ದೇವಸ್ಥಾನ ಇದೆ. ಆ ದೇವಸ್ಥಾನದ ಹತ್ರ ಕೂರಿಸಿರೋಂಥ ಗಣಪ ಇದು ತುಂಬ ಚೆನ್ನಾಗಿತ್ತು. ಇಲ್ಲಿ ಗಣಪಂದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ರು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. PUC ನಂತರ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನ ಯಾವ್ಯಾವ್ದು ಮಾಡಬಹುದು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಅದು ಮೋಟಿವೇಶನಲ್ ಅನ್ನೋ ಪ್ಲೇಲಿಸ್ಟಲ್ಲಿರುತ್ತೆ,
ಹೋಗಿ ಚೆಕ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಆಗ ನಾನು ಹಾಕೋ ವಿಡಿಯೋ ನಿಮ್ಗೆ ಯಾವುದೂ ಮಿಸ್ ಆಗಲ್ಲ, ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.